ಆದರೆ ನನ್ನ ದೃಷ್ಟಿನಲ್ಲಿ ಇಬ್ಬರು ಇನ್ನೋಸೆಂಟ್. ನನ್ನ ದೃಷ್ಟಿನಲ್ಲಿ, ಬೇರೆಯವ್ರ ದೃಷ್ಟಿ ಗೊತ್ತಿಲ್ಲ. ಅವನು ಬಲವಂತ ಮಾಡಿದ್ದಾನೆ, ಅವನು ಬಲವಂತ ಮಾಡ್ದ, ನಿನ್ನ ಮದುವೆ ನಾನೇ ತಾನೇ ಆಗೋದು. ನೀನೇನಾದರೂ ಒಪ್ಕೊಂಡೇ ಇದ್ದರೆ, ದೈಹಿಕ ಸಂಪರ್ಕಕ್ಕೆ ಒಪ್ಕೊಂಡೇ ಇದ್ದರೆ ನಾನು ನಿನ್ನ ಮದುವೆ ಮಾಡ್ಕೊಳೋದಿಲ್ಲ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಭಾಳ ಸಿಟಿಗಳಲ್ಲಿ, ದೇಶದಲ್ಲಿ ನೋಡಬೇಕಾದ್ರೆ ಲಿವಿಂಗ್ ಟುಗೆದರ್ ಅವರು ಅದಕ್ಕೆ ಏನೇನು ಜಾಗೃತಿಯಾಗಿರಬೇಕು. ಆದರೆ ಈ ವಿಚಾರದಲ್ಲಿ ಇಬ್ಬರೂ ಇಲ್ಲಿ ಏನಾದರೂ ಇನ್ನೋಸೆಂಟ್, ಅವ್ರು ಗೊತ್ತಿಲ್ಲ ಇದೆಲ್ಲ. ಇವಳಿಗೂ ಏನಾದರೂ ಗೊತ್ತಿದ್ದರೆ ಮಗು ಮಾಡ್ಕೋತಾ ಇರಲಿಲ್ಲ. ಸಿಂಪಲ್ ಲಾಜಿಕ್ ಇದು. ಎಷ್ಟು ಉದಾಹರಣೆ ಇಲ್ಲ ಈ ಥರ. ಆದರೆ ಇವಳು 20 ವರ್ಷಕ್ಕೆ ಗರ್ಭಿಣಿ ಆಗ್ತಾಳೆ ಅಂತ ಅವಳಿಗೂ ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು, ಹಳ್ಳಿ ಜನ ನೋಡಿ, ಮುಗ್ಧರವರು. ಅವರು ಇಬ್ಬರಿಗೂ ಕೂಡ ಬುದ್ಧಿ ಇಲ್ಲದೆ ಕೆಲಸ ಮಾಡ್ಕೊಂಡು ಉಂಬ್ರು ಅತಿಯಾದ ವ್ಯಾಮೋಹಗಳಲ್ಲಿ ಈ ಥರ ಎಲ್ಲ ಆಗೋಗ್ತದೆ. ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ವೆರಿ ಸಿಂಪಲ್ ವಿಷಯ ಇದು. ಮದುವೆ ಆದಮೇಲೆ ಏನಾಗಬೇಕಾಗಿತ್ತು, ಮದುವೆ ಮುಂಚೆ ಮಾಡ್ಕೊಂಡಿದ್ದಾರೆ ಅವರು. ಇಬ್ಬರು ಮನೆಯವ್ರು ಒಪ್ಕೊಂಡು ಬಿಟ್ಟಿದ್ರೆ ಇಟ್ ಇಸ್ ಕ್ಲೋಸ್ಡ್. ಆ ವಿಷಯದಲ್ಲಿ ಅವನು ಎಳಿಸು, ಇವಳಿಗಂತೂ ಗೊತ್ತೇ ಇಲ್ಲ. ಸೊ ಆ ಎರಡು ಮಿಸ್ಟೇಕು ಇವತ್ತು ದೊಡ್ಡ ರಂಪರಾಮಾನ್ಯ ಆಗಿದೆ. ಅಪ್ಪ ಅವನಾದರೆ ಜವಾಬ್ದಾರಿ ಅಲ್ಲ. ಇದರಲ್ಲಿ ಏನು ಎರಡು ಮಾತು ಏನಿದೆ. ಮತ್ತು ಸರ್, ನಿಮಗೆ ಗೊತ್ತಿದೆ ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾದ ಯುಗ. ಒಂದಷ್ಟು ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಅವಳ ಪರವಾಗಿ ನಿಂತಿದ್ದಾರೆ. ಆದರೆ ಒಂದಷ್ಟು ಜನಗಳು ನಿಮಗೆ ಬೇಕಿತ್ತಾ, ಇದರಲ್ಲಿ ನಿಂದು ತಪ್ಪಿದೆ, ಈ ಏಜಲ್ಲಿ ನಿನಗೆ ಆ ಥರ ಏನಕ್ಕೆ ಮಾಡ್ಕೋಬೇಕಾಗಿತ್ತು, ತುಂಬ ಕೇವಲವಾಗಿ ನಿಂದಿಸುವಂಥದ್ದು, ಬೇರೆ ಬೇರೆ ಥರವಾಗಿ ಮೆಸೇಜ್ಗಳನ್ನ ಮಾಡುವಂಥದ್ದು ಎಲ್ಲವೂ ಕೂಡ ಆಗ್ತಾಯಿದೆ. ಬಟ್ ಅವಳ ಒಂದು ರೀತಿಯಾಗಿ ಮೆಚುರಿಟಿ, ಕಾನ್ಫಿಡೆನ್ಸನ್ನು ಮೆಚ್ಕೋಬೇಕು ಅನಿಸುತ್ತೆ. ಯಾಕಂತ ಹೇಳಿದರೆ ಬೇರೆ ಯಾವುದಾದ್ರೂ ಹುಡುಗಿಯರು ಆ ಸ್ಥಳದಲ್ಲಿ ಇದ್ದಾಗ, ಆ ಸ್ಥಾನದಲ್ಲಿದ್ದಾಗ ಇಂಥ ವಿಚಾರಗಳನ್ನು ಫೇಸ್ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ, ಆ ಧೈರ್ಯ ಇರೋದಿಲ್ಲ. ಬಟ್ ಅವಳಿಗೆ ಆ ಧೈರ್ಯ ಇದೆ ಒಂದು. ಮತ್ತು ಈ ರೀತಿಯಷ್ಟು ಒಂದಷ್ಟು ನಿಂದನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಬೇಕಾ ಅನ್ನೋಂಥದ್ದು. ಇದ್ರ ಬಗ್ಗೆ ಮಾತನಾಡೋದಾದರೆ ಸರ್ ಏನು ಹೇಳ್ತೀವಿ? ಸರ್, ಈಗ ಈ ವಿಚಾರ ಹೆಂಗೆ ಹೇಳ್ಬೋದಪ್ಪ ಅಂದರೆ, ಆ ಹುಡುಗನ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳೋದು ಬೇಡ. ಲೀಗಲ್ಲಾಗಿ ಏನಾಗುತ್ತೆ ಆಗುತ್ತೆ. ಆದರೆ ನನ್ನ ದೃಷ್ಟಿನಲ್ಲಿ ಇಬ್ಬರು ಇನ್ನೋಸೆಂಟ್. ನನ್ನ ದೃಷ್ಟಿನಲ್ಲಿ, ಬೇರೆಯವ್ರ ದೃಷ್ಟಿ ಗೊತ್ತಿಲ್ಲ ನನಗೆ. ಅವನು ಬಲವಂತ ಮಾಡಿದ್ದಾನೆ, ಆ ಹುಡುಗಿ ಹೇಳೋದು. ಅವನು ಬಲವಂತ ಮಾಡ್ದ, ನಿನ್ನ ಮದುವೆ ನಾನೇ ತಾನೇ ಆಗೋದು ಅಂತ ಹೇಳಿದಾಗ ನೀನೇನಾದರೂ ಒಪ್ಕೊಂಡೇ ಇದ್ದರೆ, ದೈಹಿಕ ಸಂಪರ್ಕಕ್ಕೆ ಒಪ್ಕೊಂಡೇ ಇದ್ದರೆ ನಾನು ನಿನ್ನ ಮದುವೆ ಮಾಡ್ಕೊಳೋದಿಲ್ಲ ಅಂತ ಆ ಹುಡುಗ ಹೇಳಿದ್ರು. ಮತ್ತು ಏನೇನೋ ಹೇಳಿಲ್ಲ ಹುಡುಗಿ, ಅದೆಲ್ಲ ಇರಲಿ. ಈಗ ನನ್ನ ದೃಷ್ಟಿನಲ್ಲಿ ಯಾವ ಥರ ನೋಡಬೇಕಂದ್ರೆ ಇಬ್ಬರು ಇನ್ನೋಸೆಂಟ್. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಭಾಳ ಸಿಟಿಗಳಲ್ಲಿ, ದೇಶದಲ್ಲಿ ನೋಡಬೇಕಾದ್ರೆ ಲಿವಿಂಗ್ ಟುಗೆದರ್ ಇದೆ. ಜೊತೆಲೇ 3 ವರ್ಷ, 4 ವರ್ಷ, 5 ವರ್ಷ ಗಂಡ ಹೆಂಡತಿ ಥರ ಬಾಳ್ತಾರೆ. ಅವ್ರ ಮಕ್ಕಳು ಮಾಡ್ಕೋತಾರ? ಮಕ್ಕಳು ಮಾಡ್ಕೊಳೋದಿಲ್ಲ. ಅವರು ಅದಕ್ಕೆ ಏನೇನು ಜಾಗೃತಿಯಾಗಿರಬೇಕು ಅದೆಲ್ಲ ಹೇಳ್ತಾರೆ. ಆದರೆ ಈ ವಿಚಾರದಲ್ಲಿ ಇಬ್ಬರೂ ಇಲ್ಲಿ ಇನ್ನೋಸೆಂಟ್, ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ. ಅವನೇನೋ ಉಂಬತನದಲ್ಲಿ ಹೇಳಿದ್ದಾನೆ, ಇವಳೇನೋ ಅವನು ನನಗೆ ಮದುವೆ ಮಾಡ್ಕೊಂಬಿಡ್ತಾನೆ, ನಾನೇ ನನ್ನ ಗಂಡ ಅನ್ನೋವಂಥ ಅತಿಯಾದ ವಿಶ್ವಾಸದಲ್ಲಿ ಇವಳು ಸರೆಂಡರ್ ಆಗಿದ್ದಾಳೆ ವಿನಃ ಇವಳಿಗೂ ಏನಾದರೂ ಗೊತ್ತಿದ್ದರೆ ಮಗು ಮಾಡ್ಕೋತಾ ಇರಲಿಲ್ಲ. ಸಿಂಪಲ್ ಲಾಜಿಕ್ ಇದು. ಹಾಂ, ಎಷ್ಟು ಉದಾಹರಣೆ ಇಲ್ಲ ಈ ಥರ. ಆದರೆ ಇವಳು 20 ವರ್ಷಕ್ಕೆ ಗರ್ಭಿಣಿ ಆಗ್ತಾಳೆ ಅಂತ ಅವಳಿಗೂ ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು, ಹಳ್ಳಿ ಜನ ನೋಡಿ, ಮುಗ್ಧರವರು. ಹೌದಲ್ಲ? ಈಗ ಎಂತೆಂಥದ್ದು ಟೆಕ್ನಾಲಜಿ. ಬೆಂಗಳೂರಲ್ಲಿ ಇದ್ದೀರಿ, ಬೆಂಗಳೂರಲ್ಲಿ ಆ ಥರದ ಕೇಸುಗಳನ್ನು, ಎಷ್ಟೆಷ್ಟೋ ಕೇಸುಗಳನ್ನು ನೋಡಿರ್ತೀವಿ. ನೀವೇ ಹೇಳ್ದಂಗೆ ಲಿವಿಂಗ್ ಟುಗೆದರ್ ಅನ್ನೋದು ಇಲ್ಲಿ ಕಾಮನ್ ಆಗಿಬಿಟ್ಟಿದೆ, ದಿನ ನೋಡ್ತೀವಲ್ಲ. ಈ ವಿಷಯದಲ್ಲಿ ಯಾರೇನೇ ಹೇಳಲಿ, ಅವರು ಇಬ್ಬರಿಗೂ ಕೂಡ ಬುದ್ಧಿ ಇಲ್ದಿರ ಕೆಲಸ ಮಾಡಿಕೊಂಡ್ರು. ಹುಂಬ್ರು ಅತಿಯಾದ ವ್ಯಾಮೋಹಗಳಲ್ಲಿ ಈ ಥರ ಎಲ್ಲ ಆಗೋಗ್ತದೆ. ಏನೋ ಮಹಾ ಅಪರಾಧ ಮಾಡಿದ್ದಾರೆ ಏನಿದೆ ಸರ್, ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ವೆರಿ ಸಿಂಪಲ್ ವಿಷಯ ಇದು. ಮದುವೆ ಆದಮೇಲೆ ಏನಾಗಬೇಕಾಗಿತ್ತು, ಮದುವೆ ಮುಂಚೆ ಮಾಡ್ಕೊಂಡಿದ್ದಾರೆ ಅವರು. ಇಬ್ಬರು ಮನೆಯವ್ರು ಒಪ್ಕೊಂಡು ಬಿಟ್ಟಿದ್ರೆ ಇಟ್ ಇಸ್ ಕ್ಲೋಸ್ಡ್. ಈ ರೀತಿ ಸಾರ್ವಜನಿಕವಾಗಿ ಎಲ್ಲಿ ಬರ್ತಾಯಿತ್ತು ಸರ್, ಎಲ್ಲಿ ಬರ್ತಾಯಿತ್ತು? ಹಾಗೆ ಇದೇನು ಭಾಳ ಅಂದರೆ ಇಬ್ಬರೂ ಕೂಡ ಅಲ್ಲಿ ನೋಡಿ, ಅವನು ಹುಷಾರಾಗಿದ್ದರೆ ಅವನು ಏನು ವ್ಯವಸ್ಥೆ ಬೇಕೋ ಮಾಡ್ಕೋತಿದ್ದ. ನಾನು ಆ ಹುಡುಗನ ಫೇವರಾಗಿ ಹೇಳ್ತಾ ಇಲ್ಲ ನಾನು. ಅಂದರೆ ಅವನು ಎಲ್ಲೋ ಇನ್ನೋಸೆಂಟ್ ಆಗಿಬಿಟ್ಟಿದ್ದಾನೆ. ಆ ವಿಷಯದಲ್ಲಿ ಅವನು ಎಳಿಸು, ಇವಳಿಗಂತೂ ಗೊತ್ತೇ ಇಲ್ಲ. ಸೊ ಆ ಎರಡು ಮಿಸ್ಟೇಕು ಇವತ್ತು ದೊಡ್ಡ ರಂಪರಾಮಾನ್ಯ ಆಗಿದೆ. ಅದರಿಂದ ಇದು ರಾಜ್ಯದಲ್ಲಿ ಚರ್ಚೆ ಆಗಿದೆ ಅಷ್ಟೇ. ಅವನು ಏನು ಅದೆಲ್ಲ ಕಲ್ಪನೆಯಲ್ಲಿ ಏನಾದರೂ ಹೇಳ್ಕೊಳ್ಳಿ. ಅದರ ವಸ್ತುಸ್ಥಿತಿ ಏನು ಅಂದರೆ ಇದೆ, ನಾನೇನು ಭಾವಿಸಿದ್ದೀನಿ ಅದಿರಬಹುದು.
ಅದರಿಂದ ಈಗ DNA ಬರುತ್ತದೆ. DNA ಬಂದ ಮೇಲೆ ಒಳ್ಳೆಯದೇ ಆಗಬೇಕು. ಎಲ್ಲನೂ ಆದಮೇಲೂ ಕೂಡ ಒಂದು ಮಾತು ಹೇಳಿರ್ತೀನಿ ನಾನು, ಆ ಹುಡುಗಿ ತೀರ್ಮಾನನೇ ಅಂತಿಮ ಆಗೋಗುತ್ತೆ ಅಲ್ವಾ? ಆ ಹುಡುಗಿ ತೀರ್ಮಾನ, ಹುಡುಗನ ತೀರ್ಮಾನ ಅಂತಿಮ ಆಗಿಬಿಡುತ್ತೆ. ಕಾನೂನಲ್ಲಿ ನಾನಂತೂ ಎಲ್ಲೇ ಮಿಸ್ ಆದ್ರೂ ಕಾನೂನುಬದ್ಧವಾಗಿ ಹೋರಾಟ ಮಾಡೋದಂತೂ ನಿಲ್ಲಿಸ್ಬೇಡ ಅಂತಲೇ ಹೇಳಿದ್ದೀನಿ. ಆದರೆ ರದ್ದು ಮಾಡ್ಕೋಬಾರ್ದು. ನೋಡಿ, ಕಾನೂನು ಏನು ಹೇಳುತ್ತೆ, ಎಲ್ಲದಕ್ಕೂ ಪರಿಹಾರ ಇದೆ ಕಾನೂನಲ್ಲಿ. ಆಮೇಲೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳುತ್ತೆ, ತಪ್ಪಾಗಿದ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಅದಕ್ಕೆ ಬೇರೆ ರೀತಿಯಾದಂಥ ತೀರ್ಮಾನಗಳನ್ನು ಕೊಡುತ್ತೆ. ಯಾರಿಗೂ ಅನ್ಯಾಯ ಆಗಬಾರ್ದು. ಅಪ್ಪ ಅವನಾದರೆ ಜವಾಬ್ದಾರಿ ಆತಾನೆ. ಇದರಲ್ಲಿ ಏನು ಎರಡು ಮಾತು ಏನಿದೆ, DNA ಬಂದುಬಿಡುತ್ತೆ, ರಿಪೋರ್ಟ್ ಬಂದ್ಬಿಟ್ಟು ಚಾರ್ಟಾಗಿ ಇಷ್ಟೇ ದಿವಸದಲ್ಲೇ ಕೊಡ್ತೀವಿ ಅಂತ ಅದು ಹೇಳೋದಿಲ್ಲ. ಅದಕ್ಕೆ ಇನ್ಫ್ಲುಯೆನ್ಸು ಮಾಡಬಾರ್ದು. ಏನಾಗುತ್ತೆ ಆಗಬೇಕು, ಬರಲಿ. ಬಂದ ಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದೇನು ಬೇರೆ ಬೇರೆ ವ್ಯವಸ್ಥೆಗಳಿದೆ ಮಾಡೋಣ. ಮತ್ತು ಕಾನೂನಾತ್ಮಕವಾಗಿ ನಾನು ಕೂಡ ಇಲ್ಲಿ ದೊಡ್ಡ ಸೀನಿಯರ್ ಅಡ್ವೊಕೇಟನ್ನೇ ಹಿಡಿದು ಕೊಟ್ಟಿದ್ದೀನಿ, ಅಂದರೆ ಅವರು ನಡೆಸೋ ಥರ ಮಾಡಿದ್ದೀನಿ. ಮತ್ತು ಮಂಗಳೂರಿನಲ್ಲೂ ಕೂಡ ಒಬ್ಬ ದೊಡ್ಡ ಅಡ್ವೊಕೇಟ್ಗೆ ಇದು ಮಾಡಿಕೊಟ್ಟಿದ್ದೀನಿ, ಅಪಾಯಿಂಟ್ ಮಾಡಿಕೊಟ್ಟಿದ್ದೀನಿ. ಮತ್ತು PP ಇರ್ತಾರೆ, ಅವ್ರ ಜೊತೆಯಲ್ಲಿ ಇವರು ಕೂಡ ಇರ್ತಾರೆ. ಬಟ್ ಎಲ್ಲ ರೀತಿಯಲ್ಲೂ ಕೂಡ ಸುಖಾಂತ್ಯ ಕಾಣಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು. ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ. ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ. ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ. ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು. ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ. ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ.com ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು 8147287998 ಈ ನಂಬರ್ಗೆ ಕರೆ ಮಾಡಬಹುದು. ಅಥವಾ ಸನಾತನಿ.com ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದಲೂ ನೀವು ಖರೀದಿಸಬಹುದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.